ಭಾಗ 1ರ ಪಠ್ಯಪುಸ್ತಕದಲ್ಲಿ ಸಮಾಜಶಾಸ್ತ್ರ ವಿಷಯದಲ್ಲಿ ಸೋಷಿಯಾಲಜಿಯಲ್ಲಿ ನಾವು ಮೊದಲ ಪಾಠದ ಪ್ರಶ್ನೋತ್ತರವನ್ನು ನೋಡೋಣ. ಅದು ಮೊದಲ ಪಾಠದ ಪ್ರಶ್ನೋತ್ತರ ಇತ್ತು ಸಮಾಜಶಾಸ್ತ್ರ ಪರಿಚಯ ಅಂತಕ್ಕಂಥದ್ದು. ಈ ಸಮಾಜಶಾಸ್ತ್ರ ಪರಿಚಯದ ಪಾಠದ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿಕೊಳ್ಳೋಣ. ಇಲ್ಲಿಯವರೆಗೆ ನಾನು 8, 9, 10ನೇ ತರಗತಿಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಸಮಾಜ ವಿಜ್ಞಾನ ವಿಷಯದ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ಗಳಿದ್ದಾವೆ. ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ದಯಮಾಡಿ ತಾವು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಸಿಗುವುದಲ್ಲದೆ ನಿಮ್ಮ ಒಂದು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಿರ್ಬೋದು, ಅಧ್ಯಯನಕ್ಕೆ ನಿಜಕ್ಕೂ ಕೂಡ ಈ ವಿಡಿಯೋಗಳು ತುಂಬಾ ಉಪಯುಕ್ತವಾಗಿವೆ ಅಂತ ಹೇಳ್ತೀನಿ. ಶುರು ಮಾಡ್ತೀನಿ. 8ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1 ಸಮಾಜಶಾಸ್ತ್ರದಲ್ಲಿನ ಮೊದಲ ಪಾಠ ಸಮಾಜಶಾಸ್ತ್ರ ಪರಿಚಯ ಪಾಠದ ಪ್ರಶ್ನೋತ್ತರಗಳು. ಅಭ್ಯಾಸಗಳು. ಪ್ರಶ್ನೆ 1 ಇತ್ತು, ಖಾಲಿ ಬಿಟ್ಟಿರ್ತಕ್ಕಂಥ ಸ್ಥಳಗಳನ್ನು ಸೂಕ್ತವಾದ ಉತ್ತರಗಳಿಂದ ತುಂಬಬೇಕು. ಪ್ರಶ್ನೆ 1, ಮಾನವ ಡ್ಯಾಶ್ ಜೀವಿ ಅಂತ ಹೇಳ್ತಾರೆ. ಹಾಗಾದರೆ ಮಾನವ ಯಾವ ಪ್ರಕಾರದ ಜೀವಿ ಅಂತ ಕೇಳಿದಾಗ ಉತ್ತರ ಬರುತ್ತೆ ಚಿಂತನ ಅಥವಾ ಆಲೋಚನಾ. ಮುಖ್ಯವಾಗಿ ಮಾನವ ಚಿಂತನಾ ಜೀವಿ ಅಥವಾ ಆಲೋಚನಾ ಜೀವಿ ಅಂತ ಹೇಳ್ತೀವಿ. 2ನೇ ಪ್ರಶ್ನೆ, ಲಾಗೋಸ್ ಎಂದರೆ ಡ್ಯಾಶ್. ನೋಡಿ, ಲಾಗೋಸ್ ಅಂತಕ್ಕಂಥ ಪದದ ಅರ್ಥ ಕೇಳಿದ್ದಾರೆ. ಲಾಗೋಸ್ ಪದದ ಅರ್ಥ ಬರುತ್ತೆ ಶಾಸ್ತ್ರ ಅಥವಾ ವಿಜ್ಞಾನ ಅಂತ. 3ನೇ ಪ್ರಶ್ನೆ, ಸಮಾಜಶಾಸ್ತ್ರದ ಪಿತಾಮಹ ಡ್ಯಾಶ್. ಹಾಗಾದರೆ ಯಾರನ್ನ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಅಂತಕ್ಕಂಥ ಪ್ರಶ್ನೆ ಇತ್ತು. ಸಮಾಜಶಾಸ್ತ್ರದ ಪಿತಾಮಹ ಅಂತ ಅಗಸ್ಟ್ ಕಾಮ್ಟೆ ಅವರನ್ನು ಏನು ಮಾಡ್ತಾರಪ್ಪ ಅಂದ್ರೆ ಹೆಸರಿಸ್ತಾರೆ. ಅಗಸ್ಟ್ ಕಾಮ್ಟೆ ಅವರೇ ಸಮಾಜಶಾಸ್ತ್ರದ ಪಿತಾಮಹರು ಆಗಿದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4, ಸಂಘರ್ಷ ಸಿದ್ಧಾಂತದ ಪ್ರವರ್ತಕ ಎಂದು ಡ್ಯಾಶ್ ರನ್ನು ಕರೆಯುವರು. ನೋಡಿ, ಯಾರನ್ನ ಸಂಘರ್ಷ ಸಿದ್ಧಾಂತದ ಪ್ರವರ್ತಕರು ಅಂತ ಕರೀತಾರೆ. ಉತ್ತರ ಇದೆ ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ ಈ ಸಮಾಜಶಾಸ್ತ್ರಜ್ಞರನ್ನ ಸಂಘರ್ಷ ಸಿದ್ಧಾಂತದ ಪ್ರವರ್ತಕ ಅಂತ ಹೇಳ್ತಾರೆ. ಪ್ರಶ್ನೆ 5, ಜಾತಿ ವಿನಾಶ ಪುಸ್ತಕದ ಕರ್ತೃ ಡ್ಯಾಶ್. ನೋಡಿ, ಜಾತಿ ವಿನಾಶ ಅಂತಕ್ಕಂಥ ಪುಸ್ತಕವನ್ನ ಬರೆದಿರ್ತಕ್ಕಂಥ ಸಮಾಜಶಾಸ್ತ್ರಜ್ಞ ಕೇಳಿದ್ದಾರೆ. ಅವರೇ ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಮಾಡಿದಾರಪ್ಪ ಅಂದ್ರೆ ಜಾತಿ ವಿನಾಶ ಅಂತಕ್ಕಂಥ ಪುಸ್ತಕವನ್ನ ಬರೆದಿದ್ದಾರೆ. ಮುಂದೆ ಇತ್ತು, ಕೆಳಗಿನ ಪ್ರಶ್ನೆಗಳಿಗೆ ತಾವೇನು ಮಾಡಬೇಕು ಅಂತಂದ್ರೆ ಪ್ರಶ್ನಾನುಸಾರವಾಗಿ ಉತ್ತರಗಳನ್ನು ಕೊಡಬೇಕು. ಪ್ರಶ್ನೆ 1 ಬಂತು, ಸಮಾಜಶಾಸ್ತ್ರಜ್ಞದ ಬೆಳವಣಿಗೆ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ. ನೋಡಿ, ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಮ್ಟೆ ಅಂತಕ್ಕಂಥದ್ದು ಸರಿ ಉತ್ತರ. ಇಲ್ಲಿ ಸಮಾಜಶಾಸ್ತ್ರದ ಬೆಳವಣಿಗೆ ಪಿತಾಮಹ ಅಂತ ಕೇಳಿದ್ದಾರೆ. ಉತ್ತರ ಸಿಗತ್ತೆ ಎಮಿಲಿ ಡರ್ಖಿಮ್ ಅಂತ. ಓಕೆ, ಎಮಿಲಿ ಡರ್ಖಿಮ್ ಅವರನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಅಂತ ಕರೀತಾರೆ. ಪ್ರಶ್ನೆ 2, ಹಾಗಾದ್ರೆ ಸಮಾಜಶಾಸ್ತ್ರ ಎಂದ್ರೆ ಏನು. ಸಮಾಜಶಾಸ್ತ್ರಕ್ಕೆ ಒಂದು ವ್ಯಾಖ್ಯವನ್ನ ಕೊಟ್ಟಾಗ ಏನ್ ಗೊತ್ತಾಗ್ತದಪ್ಪ ಅಂತಂದ್ರೆ ಸಾಮಾಜಿಕ ವರ್ತನೆಯನ್ನ ಅರ್ಥೈಸ್ತಕ್ಕಂಥ ಅಧ್ಯಯನವೇ ಸಮಾಜಶಾಸ್ತ್ರ. ಇಲ್ಲಿ ಬಹಳಷ್ಟು ಸರಳವಾಗಿ ನಾವು ಹೇಳಬಹುದು, ನಮ್ಮ ಸಮಾಜದ ವರ್ತನೆಯನ್ನ ತಿಳಿಸಿಕೊಡ್ತಕ್ಕಂಥ ಒಂದು ಅಧ್ಯಯನ, ಒಂದು ಸಮಾಜ ವಿಜ್ಞಾನದ ಒಂದು ಭಾಗವೇ ಸಮಾಜಶಾಸ್ತ್ರ ಅಂತ ಕರಿತೀವಿ. ಪ್ರಶ್ನೆ 3, ಸಮಾಜಶಾಸ್ತ್ರದ ಸ್ವರೂಪವನ್ನ ವಿವರಿಸಿರಿ. ಹಾಗಾದ್ರೆ ಸಮಾಜಶಾಸ್ತ್ರದ ಸ್ವರೂಪ ಹೇಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ನೋಡಿ, ಮೊದಲನೇದು, ಸಮಾಜಶಾಸ್ತ್ರವು ಸಮಾಜ ವಿಜ್ಞಾನವಾಗಿದೆ ಹೊರತು ಭೌತ ವಿಜ್ಞಾನವಾಗಿಲ್ಲ. ಹೇಳಿದ್ದೀವಿ ಏನ, ಸಮಾಜಶಾಸ್ತ್ರ ಅನ್ನೋದು ಸಮಾಜ ವಿಜ್ಞಾನದ ಒಂದು ಭಾಗ ವಿನಃ ಅದು ಭೌತ ವಿಜ್ಞಾನದ ಭಾಗ ಅಲ್ಲ. ಇದು ಮೊದಲ ಸ್ವರೂಪ. 2ನೇದು, ಸಮಾಜಶಾಸ್ತ್ರವು ನಿಶ್ಚಯಾತ್ಮಕ ಶಾಸ್ತ್ರ ಆಗಿದೆ ಹೊರತು ಗುಣ ನಿರ್ದೇಶಕ ಶಾಸ್ತ್ರ ಅಲ್ಲ. 3ನೇದು, ಸಮಾಜಶಾಸ್ತ್ರವು ಶುದ್ಧ ಶಾಸ್ತ್ರವೇ ಹೊರತು ಪ್ರಾಯೋಗಿಕ ವಿಜ್ಞಾನವಲ್ಲ. ನೆಕ್ಸ್ಟ್ 4, ಸಮಾಜಶಾಸ್ತ್ರವು ಸಾಮಾನ್ಯ ವಿಜ್ಞಾನವಾಗಿದೆ ಹೊರತು ವಿಶೇಷ ವಿಜ್ಞಾನವಾಗಿಲ್ಲ. ಈ 4 ಏನಿದಾವಪ್ಪ ಅಂದ್ರೆ ಸಮಾಜಶಾಸ್ತ್ರದ ಸ್ವರೂಪವನ್ನು ತಿಳಿಸಿಕೊಡ್ತಕ್ಕಂಥ ಅಂಶಗಳು ಇದಾವೆ. ಸಮಾಜಶಾಸ್ತ್ರ ಸಮಾಜ ವಿಜ್ಞಾನವಾಗಿದೆ, ಸಮಾಜಶಾಸ್ತ್ರ ನಿಶ್ಚಯಾತ್ಮಕ ಶಾಸ್ತ್ರ ಆಗಿದೆ, ಸಮಾಜಶಾಸ್ತ್ರ ಶುದ್ಧ ಶಾಸ್ತ್ರವಾಗಿದೆ, ಸಮಾಜಶಾಸ್ತ್ರ ಸಾಮಾನ್ಯ ವಿಜ್ಞಾನವಾಗಿದೆ ಅಂತ ಹೇಳ್ತೀವಿ. ಪ್ರಶ್ನೆ 2, ಆರಂಭಿಕ ಸಮಾಜಶಾಸ್ತ್ರಜ್ಞರನ್ನ ಹೆಸರಿಸಿ. ನೋಡಿ, ಮೊದಲಿಗೆ ಒಂದು ಪರಿಚಯವನ್ನು ಹೊಂದಿರತಕ್ಕಂಥ ಮೊಟ್ಟ ಮೊದಲಿಗೆ ಸಮಾಜಶಾಸ್ತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ಹೆಸರಿಸಬೇಕು ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಆರಂಭಿಕ ಸಮಾಜಶಾಸ್ತ್ರಜ್ಞರಲ್ಲಿ ಬರ್ತಕ್ಕಂಥದ್ದು ಅಗಸ್ಟ್ ಕಾಮ್ಟೆ, 2ನೇದು ಕಾರ್ಲ್ ಮಾರ್ಕ್ಸ್, 3ನೇದು ಎಮಿಲಿ ಡರ್ಖಿಮ್, 4 ಮ್ಯಾಕ್ಸ್ ವೆಬರ್. ನೋಡಿ, ಈ 4 ಜನ ಏನಿದಾರಪ್ಪ ಅಂದ್ರೆ ಆರಂಭಿಕ ಸಮಾಜಶಾಸ್ತ್ರಜ್ಞರಿದ್ದಾರೆ. ಮೊದಲಿಗೆ ಏನು ಸಮಾಜಶಾಸ್ತ್ರದ ಅಧ್ಯಯನ ಆರಂಭ ಆಯ್ತಲ್ಲ, ಅದಕ್ಕೆ ಈ ಒಂದು ಸಮಾಜಶಾಸ್ತ್ರಜ್ಞರ ಕೊಡುಗೆ ಬಹಳಷ್ಟು ಇದೆ.
ಆಗಸ್ಟ್ ಕಾಮ್ಟೆ, ಕಾರ್ಲ್ ಮಾರ್ಕ್ಸ್, ಎಮಿಲಿ ಡರ್ಕಿನ್ ಮತ್ತು ಮ್ಯಾಕ್ಸ್ ವೆಬರ್. ಮುಂದಿನ ಪ್ರಶ್ನೆ ಸಂಖ್ಯೆ 5. ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರನ್ನ ಹೆಸರಿಸಿ. ಹಾಗಾದ್ರೆ ಈ ಸಮಾಜಶಾಸ್ತ್ರದ ಅಧ್ಯಯನಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥ ಭಾರತದ ಒಂದು ಸಮಾಜಶಾಸ್ತ್ರಜ್ಞರು ಯಾರೆಲ್ಲ ಅಂತ ಕೇಳಿದ್ದಾರೆ. ಸೊ ಸಿಗತ್ತೆ ಮೊದಲ ಉತ್ತರ ಡಾಕ್ಟರ್ BR ಅಂಬೇಡ್ಕರ್, GS ಘರ್ರೆ, MN ಶ್ರೀನಿವಾಸ್ ಮತ್ತು ಪಾರ್ವತಮ್ಮ. ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, GS ಘರ್ರೆ ಆಗಿರ್ಬೋದು, MN ಶ್ರೀನಿವಾಸ್ ಆಗಿರ್ಬೋದು ಮತ್ತು ಪಾರ್ವತಮ್ಮ, ಇವರೆಲ್ಲ ಕೂಡ ಏನಪ್ಪಾ ಅಂದ್ರೆ ಭಾರತದ ಪ್ರಮುಖವಾಗಿರ್ತಕ್ಕಂಥ ಸಮಾಜಶಾಸ್ತ್ರಜ್ಞರು ಅಂತ ಹೇಳ್ತೀವಿ. ಪ್ರಶ್ನೆ 3. ಕೆಳಗಿನ ಪ್ರಶ್ನೆಗಳನ್ನು ನೀವು 4-5 ವಾಕ್ಯಗಳಲ್ಲಿ ಉತ್ತರಗಳನ್ನ ಬರಿಬೇಕಿತ್ತು. ಮೊದಲ ಪ್ರಶ್ನೆ ಕೇಳಿದ್ರು, ಮಾನವ ಸಮಾಜ ಜೀವಿ ಎಂಬುದನ್ನು ವಿವರಿಸ್ತೀರಿ. ಸೊ ಏನು ಹೇಳ್ಬೋದಪ್ಪ ಅಂತಂದ್ರೆ, ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧ ಬಹಳಷ್ಟು ಅನನ್ಯವಾದದ್ದು, ಮಹತ್ವಪೂರ್ಣವಾದದ್ದು. 2, ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ. ಮಾನವ ಎಲ್ಲರ ಜೊತೆ ಇರ್ಲಿಕ್ಕೆ ಏನು ಮಾಡ್ತಾನಪ್ಪ ಅಂದ್ರೆ ಇಚ್ಛೆ ಪಡ್ತಾನೆ. ಮಾನವನ ವಿಕಾಸ ಮತ್ತು ಬೆಳವಣಿಗೆಗೆ ಸಂಘ ಜೀವನ ಅಗತ್ಯವಾಗಿದೆ. ಸೊ ಈ 4 ಪಾಯಿಂಟ್ಗಳಿಂದ ನಾವೇನು ಹೇಳ್ಬೋದು, ಮಾನವ ಸಮಾಜ ಜೀವಿ ಅಂತ ಹೇಳ್ಬೋದು. ವ್ಯಕ್ತಿ ಮತ್ತು ಸಮಾಜದ ನಡುವೆ ಸಂಬಂಧ ಬಹಳ ಅನನ್ಯವಾಗಿದೆ. ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ. ಮಾನವ ಎಲ್ಲರ ಜೊತೆಗೆ ಇರಲು ಇಚ್ಛೆಯನ್ನು ಪಡ್ತಾನೆ. ಜೊತೆಗೆ ಮನುಷ್ಯನ ವಿಕಾಸ ಮತ್ತು ಬೆಳವಣಿಗೆಗೆ ಸಂಘ ಜೀವನ ಅತಿ ಪ್ರಮುಖವಾಗಿದೆ ಅಂತ ನಾವೇನು ಮಾಡ್ಬೋದು, ಹೇಳ್ಬೋದು. ಮುಂದಿನ ಪ್ರಶ್ನೆ ಸಂಖ್ಯೆ 2. ಸಮಾಜಶಾಸ್ತ್ರ ಮತ್ತು ಇತಿಹಾಸದ ನಡುವಿನ ಸಂಬಂಧವನ್ನು ತಿಳಿಸಿ. ನೋಡುವ, ಮೊದಲು ಸಮಾಜಶಾಸ್ತ್ರ ಮತ್ತು ಇತಿಹಾಸ ತುಂಬಾ ಪರಸ್ಪರವಾಗಿರ್ತಕ್ಕಂಥ ವಿಷಯಗಳು ಅಂತ ಹೇಳ್ಬೋದು. 2ನೇದು, ಇತಿಹಾಸ ಏನ್ ಮಾಡ್ತದಪ್ಪ ಅಂದ್ರೆ ಸಮಾಜದ ಹಿಂದಿನ ಬದುಕಿನ ಪುನರ್ರಚನೆ ಆಗಿದೆ. ಆದರೆ ಸಮಾಜಶಾಸ್ತ್ರ ಏನದಪ್ಪ ಅಂದ್ರೆ ಸಮಕಾಲೀನ ಮಾನವ ಸಮಾಜದ ಪ್ರಸ್ತುತ ರಚನೆ ಆಗಿದೆ ಅಂತ ಹೇಳ್ತೀವಿ. ಇದು ಫಸ್ಟ್ ಪಾಯಿಂಟ್. 2, ಸಮಕಾಲೀನ ಸಮಾಜದ ವಿವಿಧ ಸಾಮಾಜಿಕ ಘಟನೆಗಳಾಗಿರ್ಬೋದು, ಅದರ ವಿವರಣೆಗಳನ್ನ ಇತಿಹಾಸ ಬರವಣಿಗಾರರಿಗೆ ಮಾಹಿತಿಯನ್ನು ಏನ್ ಮಾಡ್ತದಪ್ಪ ಅಂದ್ರೆ ಕೊಡ್ತದೆ. ಸೊ ಇವಿತ್ತು ಸಮಾಜಶಾಸ್ತ್ರ ಮತ್ತು ಇತಿಹಾಸದ ನಡುವಿನ ಸಂಬಂಧವನ್ನು ತಿಳಿಸ್ತಕ್ಕಂಥ ಅಂಶಗಳು. ಪ್ರಶ್ನೆ 3. ಸಮಾಜಶಾಸ್ತ್ರವು ಏನನ್ನು ಅಧ್ಯಯನ ಮಾಡುತ್ತದೆ? ಹಾಗಾದ್ರೆ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಬರ್ತಕ್ಕಂಥ ವಿಷಯಗಳು ಯಾವುವು? ಸೊ ಮೊದಲನೇದು, ಸಮಾಜಶಾಸ್ತ್ರ ಮುಖ್ಯವಾಗಿ ಅದು ಮಾನವ ಇರ್ತಕ್ಕಂಥ ಸಮಾಜದ ಅಧ್ಯಯನವನ್ನು ಮಾಡ್ತದೆ. ಅಷ್ಟೇ ಅಲ್ಲದೆ ಮಾನವನ ಸಾಮಾಜಿಕ ಜೀವನ, ಮಾನವನ ಸಾಮಾಜಿಕ ಸಂಬಂಧ, ಮಾನವನ ಸಾಮಾಜಿಕ ಸಂಸ್ಥೆಗಳು ಮತ್ತು ಸಾಮಾಜಿಕ ಪ್ರಕ್ರಿಯೆ ಇವೆಲ್ಲದರ ಕುರಿತು ಏನು ಮಾಡ್ತದಪ್ಪ ಅಂದ್ರೆ ಸಮಾಜಶಾಸ್ತ್ರವು ವಿಸ್ತೃತವಾಗಿ ವಿವರಣಾತ್ಮಕವಾಗಿ ಅಧ್ಯಯನವನ್ನು ಮಾಡ್ತದೆ ಅಂತಕ್ಕಂಥದ್ದು ಸಮಾಜಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಶಗಳು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4. ಕಾರ್ಲ್ ಮಾರ್ಕ್ಸ್ ಅವರು ರಚಿಸಿರ್ತಕ್ಕಂಥ ಕೃತಿಗಳು ಯಾವುವು? ನೋಡಿ, ಆರಂಭಿಕ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಕಾರ್ಲ್ ಮಾರ್ಕ್ಸ್ ಅವರು ಯಾವೆಲ್ಲ ಕೃತಿಗಳನ್ನು ಬರೆದಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಪ್ರಶ್ನೆ 1 ಉತ್ತರ ಇದೆ. ಡಾಸ್ ಕ್ಯಾಪಿಟಲ್ ಆಗಿರ್ಬೋದು, ದಿ ಹೋಲಿ ಫ್ಯಾಮಿಲಿ, ದಿ ಜರ್ಮನ್ ಐಡಿಯಾಲಜಿ. ಸೊ ಇವೆಲ್ಲ ಏನಿದಾವಪ್ಪ ಅಂತಂದರೆ ಡಾಸ್ ಕ್ಯಾಪಿಟಲ್, ದಿ ಹೋಲಿ ಫ್ಯಾಮಿಲಿ, ದಿ ಜರ್ಮನ್ ಐಡಿಯಾಲಜಿ ಇವೆಲ್ಲವುಗಳು ಕಾರ್ಲ್ ಮಾರ್ಕ್ಸ್ ಅವರು ಬರೆದಿರ್ತಕ್ಕಂಥ ಕೃತಿಗಳು. ಪ್ರಶ್ನೆ 5. ಅಂಬೇಡ್ಕರ್ ಅವರ ಆರಂಭಿಕ ಜೀವನವನ್ನು ಕುರಿತು ಬರೆಯಿರಿ. ಹಾಗಾದರೆ ಅಂಬೇಡ್ಕರ್ ಅವರ ಆರಂಭಿಕ ಜೀವನ ಹೇಗಿತ್ತು ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಅವರ ಆರಂಭಿಕ ಜೀವನದ ಬಗ್ಗೆ ನಾವೆಲ್ಲ ಈಗ ಯಾವ ವಿಷಯಗಳನ್ನು ಬರೀಬೇಕಂದ್ರೆ, ಸೊ ಮುಖ್ಯವಾಗಿ 1891 ಏಪ್ರಿಲ್ 14ರಂದು ಅಂಬಾವಾಡಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಜನ್ಮವನ್ನು ಹೊಂದುತ್ತಾರೆ. 2ನೇದು, ಇವರ ಚಿಕ್ಕಮ್ಮ ಆಗಿರತಕ್ಕಂಥ ಮೀರಾಬಾಯಿ ಅವರ ಆಶ್ರಯದಲ್ಲಿ ಬೆಳೀತಾರೆ. ಪ್ರಾಥಮಿಕ ಮತ್ತು ಆರಂಭಿಕ ಶಿಕ್ಷಣವನ್ನು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಸತಾರಾದಲ್ಲಿ ಮುಗಿಸ್ಕೊಳ್ತಾರೆ. 1907ರಲ್ಲಿ ಮೆಟ್ರಿಕ್ ಹಂತದಲ್ಲಿ ಇವರು ಪ್ರಥಮ ಶ್ರೇಣಿಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸನ್ನು ಆಗ್ತಾರೆ. ಆಮೇಲೆ ರಮಾಬಾಯಿಯೊಂದಿಗೆ ವಿವಾಹವನ್ನು ಮಾಡ್ಕೊಳ್ತಾರೆ. 1916ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಏನು ಮಾಡ್ತಾರಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಪಡೀತಾರೆ. ಇವು 6 ಪಾಯಿಂಟ್ಗಳು ಏನಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಆರಂಭಿಕ ಜೀವನವನ್ನು ಕುರಿತು ಬರೀತಕ್ಕಂಥ ಅಂಶಗಳು ಇದ್ದವು. ಇನ್ನು ಮುಂದಿನ ಹೋಗೋಣ. ಮುಂದೆ ಪ್ರಶ್ನೆ ಸಂಖ್ಯೆ 6. ಕರ್ನಾಟಕದ ಪ್ರಮುಖ ಸಮಾಜಶಾಸ್ತ್ರಜ್ಞರಾದ ಡಾಕ್ಟರ್ C ಪಾರ್ವತಮ್ಮ ಕುರಿತು ಬರೆಯಿರಿ. ನೋಡಿ, ಕರ್ನಾಟಕದಲ್ಲಿನೂ ಕೂಡ ಒಬ್ಬರು ಪ್ರಸಿದ್ಧರಾಗಿರ್ತಕ್ಕಂಥ ಸಮಾಜಶಾಸ್ತ್ರಜ್ಞರಿದ್ರು, ಡಾಕ್ಟರ್ C ಪಾರ್ವತಮ್ಮ ಅಂತ. ಅವರ ಕುರಿತು ಬರಿಬೇಕಿತ್ತು. ಸೊ ಏನೆಲ್ಲ ಬರಿಬೇಕಂತಂದರೆ, ಮುಖ್ಯವಾಗಿ ಕರ್ನಾಟಕದಲ್ಲಿ ಸಮಾಜಶಾಸ್ತ್ರಜ್ಞದ ಕೊಡುಗೆಯನ್ನು, ಸೊ ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆ ಸಮಾಜಶಾಸ್ತ್ರವನ್ನು ಪಸರಿಸಿದವರು ಡಾಕ್ಟರ್ C ಪಾರ್ವತಮ್ಮ. ಆಮೇಲೆ ಮುಖ್ಯವಾಗಿ ಸಾಮಾಜಿಕ ಕಾಳಜಿ ಮತ್ತು ಬದ್ಧತೆಯನ್ನು ಪ್ರದರ್ಶನವನ್ನು ಮಾಡ್ತಾರೆ. ಡಾಕ್ಟರ್ C ಪಾರ್ವತಮ್ಮ ಅವರು ಬರೆದಿರ್ತಕ್ಕಂಥ ಕೃತಿಗಳೇನೆಂದರೆ ಪಾಲಿಟಿಕ್ಸ್ ಮತ್ತು ರಿಲಿಜನ್,
ಸೋಷಿಯಾಲಜಿಕಲ್ ಎಸೆಸ್ ಆನ್ ವೀರಶೈವಿಸಮ್. ಇವೆರಡು ಏನಿದವಪ್ಪ ಅಂತಂದರೆ ಡಾಕ್ಟರ್ ಸಿ ಪಾರ್ವತಮ್ಮ ಅವರು ಬರೆದಿರ್ತಕ್ಕಂಥ ಕೃತಿಗಳು. ಪಾಲಿಟಿಕ್ಸ್ ಮತ್ತು ರಿಲಿಜಿಯನ್, ಸೋಷಿಯಾಲಜಿಕಲ್ ಎಸೆಸ್ ಆನ್ ವೀರಶೈವಿಸಮ್ ಅಂತಕ್ಕಂಥದ್ದು. ಮುಂದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳ ಕುರಿತು ಅಧ್ಯಯನವನ್ನು ಸಹಿತ ಮಾಡ್ತಾರೆ ಡಾಕ್ಟರ್ ಸಿ ಪಾರ್ವತಮ್ಮ ಅವರು. ಕಡೆಯ ಪ್ರಶ್ನೆ ಇತ್ತು, ಪ್ರಶ್ನೆ ಸಂಖ್ಯೆ 7. ಸೊ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಪ್ರಶ್ನೆ 7. ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರಾದ ಡಾಕ್ಟರ್ ಎನ್ ಶ್ರೀನಿವಾಸ್ ಅವರ ಕುರಿತು ಬರೆಯಿರಿ ಅಂತ ಪ್ರಶ್ನೆ ಇದೆ. ಉತ್ತರ: ಕ್ಷೇತ್ರಾಧಾರಿತ ದೃಷ್ಟಿಕೋನ ಅಂತಕ್ಕಂಥ ಅಧ್ಯಯನವನ್ನು ಬಳಸಿಕೊಂಡು ಸಮಾಜ ಸಂಶೋಧನೆಯನ್ನು ಜನಪ್ರಿಯಗೊಳಿಸಿರತಕ್ಕಂಥ ಕೀರ್ತಿ ಡಾಕ್ಟರ್ ಎನ್ ಶ್ರೀನಿವಾಸ್ ಅವರಿಗೆ ಹೋಗ್ತದೆ. 2. ಮೊದಲ ಪ್ರಕಟಣೆ ಕೃತಿ ಇತ್ತು ದಿ ರಿಮೆಂಬರ್ಡ್ ವಿಲೇಜ್ ಅಂತಕ್ಕಂಥದ್ದು, ಡಾಕ್ಟರ್ ಎನ್ ಶ್ರೀನಿವಾಸ್ ಅವ್ರದ್ದು. ಮುಂದೆ ಇವರ ಗುರು ಬ್ರೌನ್ ಅಂತ ಸಿಗ್ತಾರೆ. ಈ ಬ್ರೌನರ ಮಾರ್ಗದರ್ಶನದಲ್ಲಿ ದಕ್ಷಿಣ ಭಾರತದಲ್ಲಿ ಕೊಡವರ ಧರ್ಮ ಮತ್ತು ಸಮಾಜ ಅಂತಕ್ಕಂಥ ಕೃತಿಯನ್ನು ಬರೀತಾರೆ. ನೋಡಿ, ಡಾಕ್ಟರ್ ಎನ್ ಶ್ರೀನಿವಾಸ್ ಅವರ ಗುರು ಬ್ರೌನ್, ಇವರ ಮಾರ್ಗದರ್ಶನದಲ್ಲಿ ದಕ್ಷಿಣ ಭಾರತದಲ್ಲಿ ಕೊಡವರ ಧರ್ಮ ಮತ್ತು ಸಮಾಜ ಅಂತಕ್ಕಂಥ ಪುಸ್ತಕವನ್ನು ಬರೀತಾರೆ. ಸೊ ವಿದ್ಯಾರ್ಥಿಗಳೇ, ಇಷ್ಟಿತ್ತು 8ನೇ ತರಗತಿಯ ಸಮಾಜಶಾಸ್ತ್ರ ಪರಿಚಯದಲ್ಲಿ ಒಂದು ಪಾಠದ ಪ್ರಶ್ನೋತ್ತರಗಳ ಕುರಿತು. ದಯಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ವಿಡಿಯೋ ನೋಡಿದ ಕೂಡಲೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.